ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಸೌಮ್ಯ ಅಶೋಕ್. ಬನ್ನಿ ವಿಡಿಯೋನ ಮ್ಯೂಸಿಕ್ನೊಂದಿಗೆ ಮುಂದುವರಿಸೋಣ. ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಮಾನ್ಯ ಎಲ್ರಿಗೂ ರಂಗೋಲಿ ಬರುತ್ತೆ, ರಂಗೋಲಿನೇ ಬರಲ್ಲ ಅನ್ನೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಬನ್ನಿ ಈಗ ವಿಡಿಯೋನ ಮುಂದುವರಿಸೋಣ. 5 ಇಂದ 3 ಚುಕ್ಕಿ ಹಾಕ್ಕೊಳ್ಳಿ. ಚುಕ್ಕಿನ ಮಧ್ಯ ಕರೆಕ್ಟಾಗಿ ಹಾಕ್ಕೊಳ್ಳಿ, ರಂಗೋಲಿ ನೀಟಾಗಿ ಬರುತ್ತೆ. ಚುಕ್ಕಿನ ಸರಿಯಾಗಿ ಹಾಕಲಿಲ್ಲ ಅಂದರೆ ರಂಗೋಲಿನೂ ನೀಟಾಗಿ ಬರಲ್ಲ. ನೋಡಿ, ನಾನು 2ನೇ ಲೈನಲ್ಲಿ 2ನೇ ಚುಕ್ಕಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ ಮಧ್ಯದಿಂದ ಎಲ್ಲಿ ಬೇಕಿದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಈಸಿ ಅನಿಸುತ್ತೋ ಹಾಗೆ ಟ್ರೈ ಮಾಡಿ. ಮಧ್ಯ ರಂಗೋಲಿ ಹಾಕಿದ್ಮೇಲೆ ಮೇಲೊಂದು ಚುಕ್ಕಿ ಇದೆ ನೋಡಿ, ಅದನ್ನು ರೌಂಡ್ ಶೇಪಲ್ಲಿ ತೊಗೊಳ್ಳಿ. ಸುತ್ತ ಅದೇ ಥರ ಬನ್ನಿ. ಈಗ ರೆಕ್ಕೆ ಥರ ಬಿಡಿಸ್ಕೊಳ್ಳಿ. ಸುತ್ತ ಹಾಗೆ ಕಂಟಿನ್ಯೂ ಮಾಡಿ. ನಂಗೆ ತುಂಬ ಇಷ್ಟ ರಂಗೋಲಿ ಬಿಡೋದು ಅಂದರೆ. ತುಂಬ ಫ್ರೆಂಡ್ಸು ಕಮೆಂಟ್ ಮಾಡಿದರು ರಂಗೋಲಿ ಪೌಡ್ರಲ್ಲಿ ಟ್ರೈ ಮಾಡಿ, ವಾಯ್ಸ್ ಕೊಟ್ಕೊಂಡು ಮಾಡಿ, ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿದ್ರು. ಥ್ಯಾಂಕ್ ಯು ಫ್ರೆಂಡ್ಸ್. ಮಧ್ಯ ಚುಕ್ಕಿನ ರೌಂಡ್ ಹಾಕ್ಕೊಳ್ಳಿ. ಆಮೇಲೆ ಕಣ್ಣನ್ನು ಬಿಡಿಸ್ತಾ ಬನ್ನಿ ಸುತ್ತ. ಮನೆ ಮುಂದೆ ರಂಗೋಲಿ ಹಾಕಿ ಅಭ್ಯಾಸ ಇದೆ. ಅದೇ ಫಸ್ಟ್ ಟೈಮು ರಂಗೋಲಿ ಪೌಡ್ರ್ ಯೂಸ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾ ಇರೋದು ನಾನು. ಅಕ್ಕಿಗೆ ಕೊಕ್ಕೆ ಬರುತ್ತಲ್ಲ ಹಾಗೆ ಸುತ್ತ ಬಿಡಿಸಿ, ಹಾಗೆ ಕಂಟಿನ್ಯೂ ಮಾಡಿ. ಯಾರೋ ಒಬ್ರು ಹೇಳಿದ್ರು ರಂಗೋಲಿ ಚಾನಲ್ ಅಷ್ಟೇನು ಸಕ್ಸಸ್ ಆಗಲ್ಲ, ಅಡುಗೆ ಚಾನಲ್ ಮಾಡು ಚೆನ್ನಾಗಿ ಓಡುತ್ತೆ ಅಂತ ಎಲ್ಲ ಹೇಳಿದ್ರು. ನಾನು ಇಷ್ಟಪಟ್ಟು ಮಾಡ್ತಿರೋ ಚಾನಲ್ನ ಬೇರೆಯವ್ರು ಏನೋ ಹೇಳಿದ್ರು ಅಂತ ನಾನು ಬಿಡಲ್ಲ. ನನ್ನ ಚಾನಲ್ ಯಾವಾಗ ಸಕ್ಸಸ್ ಆಗುತ್ತೋ ಆವಾಗಲೇ ಆಗಲಿ, ಅಲ್ಲಿ ತನಕನೂ ನಾನು ಕಾಯ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನನ್ನ ಚಾನಲ್ ಸಕ್ಸಸ್ ಆಗೇ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಆಮೇಲೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಚುಕ್ಕಿ ಇದ್ದಿದ್ದೇ ಕಮ್ಮಿ, ಆ ಕಡೆ ಈ ಕಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಿರುತ್ತೆ, ಅವೆಲ್ಲ ನೋಡ್ಕೋಬೇಕು ನೀಟಾಗಿ. ಇಲ್ಲಾಂದರೆ ಎಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ, ಹೇಗೆ ಬಿಡೋದು ಅಂತ. ಅದನ್ನು ಕ್ಲಿಯರಾಗಿ ನೋಡಿಕೊಂಡ್ರೆ ಈಸಿಯಾಗಿ ನೀವು ಬಿಟ್ಕೋಬೋದು. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಮುಂದೆ ಕೂಡ ನನ್ನೆಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತದೆ. ಥ್ಯಾಂಕ್ ಯು.